ನಮಸ್ಕಾರ ಎಲ್ರಿಗೂ. ಆ, ಇವತ್ತು ಪತ್ರಗೋಷ್ಠಿ ಮಾಡಿದ್ದೀರಾ, ಎಲ್ಲ ಪತ್ರಕರ್ತರು ಬಂದಿದ್ದೀರಾ, ಎಲ್ಲ ಮೀಡಿಯಾ. ಥ್ಯಾಂಕ್ ಯು ವೆರಿ ಮಚ್. ನಾನು ಪ್ರಿಪೇರ್ ಆಗಿಲ್ಲ ಆಕ್ಚುಲಿ ಏನು ಹೇಳಬೇಕು ಅಂತ. ನೀವು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅವರು ಒಂದು ಹೆಮ್ಮೆಯ ಪ್ರೋಗ್ರಾಮ್ ಮಾಡ್ತಿದ್ದಾರೆ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ. ಇದು ಟೋಟಲ್ ಪ್ರೋಗ್ರಾಮ್ ನೀವೇ ಪ್ಲಾನ್ ಮಾಡಿರೋದು. ಅದು ಫ್ಯೂಚರ್ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಅನ್ನೋ ಜಾಗ. ಇಟ್ಸ್ ಎ ವೆರಿ ವೆರಿ ಹೈ ಎಂಡ್ ಪ್ಲೇಸ್. ಆದರೆ ದುಬೈನಲ್ಲೇ ಒಂದು ಅತ್ಯುತ್ತಮವಾದ ಜಾಗ. ಅದನ್ನು ನೀವು ಸೆಲೆಕ್ಟ್ ಮಾಡಿರೋದೇ ನನಗೆ ಒಂಥರ ಖುಷಿ ಆಯಿತು. ಐ ಡೋಂಟ್ ಥಿಂಕ್ ಎನಿ ಅದರ್ ಇಂಡಸ್ಟ್ರಿ ಎಸ್ ಕಮ್ ದೇರ್. ಅಂದರೆ ಜರ್ನಲಿಸ್ಟ್ ಇಂಡಸ್ಟ್ರಿ ನಮ್ಮ ಭಾರತದಿಂದ ಯಾರು ಅಲ್ಲಿ ಬಂದಂಗಿಲ್ಲ ನನಗೆ. ಅದೊಂದು ಸ್ಪೆಷಲ್ ಲೊಕೇಶನ್ ಅಲ್ಲೇ ಮಾಡ್ತಿದ್ದೀರಾ. ಅದನ್ನ ನೀವೆಲ್ಲ ಸೇರಿ ಬಂದಿದ್ರಿ ನನ್ನ ಮೀಟ್ ಮಾಡಕ್ಕೆ. ನೀವೆಲ್ಲ ಒಂದು ಈ ಯೂನಿಯನ್ ಇದೆಯಲ್ಲ, ಅದು ನೋಡಿದ್ರೆ ನಮ್ಗೊಂಥರ ಖುಷಿ ಆಗುತ್ತೆ. ಎಲ್ಲ ಪತ್ರಕರ್ತರು ಸೇರಿ ಒಂದು ಯೂನಿಯನ್ ಮಾಡ್ಕೊಂಡಿದ್ದೀರಾ. ಅದರಲ್ಲಿ ಈ ತರ ಒಂದು ಪ್ರೋಗ್ರಾಮು, ಪ್ಲಸ್ ಇಟ್ ಇಸ್ ಇನ್ ದುಬೈ. ಅದು ಎಕ್ಸ್ಪೆನ್ಸಿವ್ ಪ್ಲೇಸ್, ಅಲ್ಲಿ ಟ್ರಾವೆಲ್ ಸ್ಟೇ ಎಲ್ಲ ಪ್ಲಾನ್ ಮಾಡ್ಕೊಂಡು ಬರ್ತಿದ್ದೀರಾ. ಐ ಆಮ್ ಶ್ಯೂರ್ ದಟ್ ಇಟ್ ಈಸ್ ನಾಟ್ ಓನ್ಲಿ ಗೋಯಿಂಗ್ ಟು ಬಿ ಅನ್ ಅವಾರ್ಡ್ ಫಂಕ್ಷನ್, ಇಟ್ ಈಸ್ ಆಲ್ಸೋ ಅನ್ ಟೀಮ್ ಬಿಲ್ಡಿಂಗ್ ಮೀಟಿಂಗ್ ಆಗುತ್ತೆ ನಿಮಗೆಲ್ಲ, ನಿಮ್ಮ ಅಸೋಸಿಯೇಷನ್ ಮೆಂಬರ್ಸ್ಗೂ. ಆ್ಯಂಡ್ ದುಬೈ ಇಸ್ ದ ರೈಟ್ ಟೈಮ್. ಈಗ ದ ವೆದರ್ ಈಸ್ ಆಲ್ಸೋ ಬ್ಯೂಟಿಫುಲ್. ಬೆಂಗಳೂರಿಗಿಂತ ಕ್ಲೈಮೇಟ್ ಕೋಲ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೊಂದು ಒಳ್ಳೆಯ ಪ್ರೋಗ್ರಾಮು. ನೀವು ವಿವಿಧ ಕ್ಷೇತ್ರದಲ್ಲಿ ಯಾರು ಅಚೀವ್ಮೆಂಟ್ ಮಾಡಿದ್ದಾರೆ ಅವರಿಗೆ ನೀವು ಅವಾರ್ಡ್ಸ್ ಕೊಡ್ತಿದ್ದೀರಾ. ಜರ್ನಲಿಸ್ಟ್ ಮಾಡಿದಾಗ ನಿಮಗದು ಡೀಟೇಲ್ ಆಗಿ ಗೊತ್ತಿರುತ್ತೆ, ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತ. ಬೇರೆ ಬೇರೆ ಅವರು ಅವಾರ್ಡ್ ಸೆರೆಮನೀಸ್ ಮಾಡ್ತಾರೆ, ಬಟ್ ಅವ್ರಿಗಿಷ್ಟು ಡೀಟೇಲ್ ಇರಲ್ಲ. ನಿಮ್ದು ಅಸೋಸಿಯೇಷನ್ ಅಂದಾಗ ನೀವು ಕುಲಂಕುಷವಾಗಿ ನೀವು ನೋಡಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ ಯಾರು ಅವಾರ್ಡ್ಗೆ ಅರ್ಹತೆ ಇರುತ್ತೆ ಅವ್ರಿಗೆ ನೀವು ಕೊಡ್ತೀರಾ. ಸೊ ಇದೆಲ್ಲ ನೋಡಿ ನನಗೂ ಖುಷಿ ಆಗುತ್ತೆ. ನಾನು ನಿಮ್ಮ ಜೊತೆಗೆ ಇರ್ತೀನಿ, ನಾನು ಬರ್ತೀನಿ. ಸೊ ನಾನು ನಿಮ್ಮ ಹಿಂದೆ ಇರ್ತೀನಿ. ಸೊ ನೀವೆಲ್ಲ ಮುಂದೆ ಇದು ಮಾಡಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ, ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ allow to be part of this event and part of this entire program. And I wish Karnataka Journalists Union, the members, the president, chairman, secretary, everybody all the best, and let this continue many more years to come. ಕರ್ನಾಟಕ ಮೀಡಿಯಾ ಜರ್ನಲಿಸಮ್ ಅಸೋಸಿಯೇಷನ್ ಜೊತೆ ನನ್ನ ಒಂದು ಅಸೋಸಿಯೇಷನ್ ನಾನಾಗಿದ್ದು ಹೋದ ವರ್ಷ ವುಮೆನ್ಸ್ ಡೇ ಮಾಡಬೇಕಾದ್ರೆ ನನಗೆ ಸ್ವಾಮಿಯವರು ಪರಿಚಯ ಆಗುತ್ತೆ. ಸಿನಿಮಾ ಇಂಡಸ್ಟ್ರಿ ಯಾರು ಹೆಣ್ಮಕ್ಳು ಸಾಧನೆ ಮಾಡಿದ್ದಾರೆ ನೀವು ಹೇಳಿ ಸರ್ ನನಗೆ, ಅಂದರೆ ನೀವು ಅದನ್ನು ಜಡ್ಜ್ ಮಾಡಿ ನನಗೆ ಹೇಳಿ ನಾನು ಅವ್ರಿಗೆ ಅವಾರ್ಡು ಹೇಳ್ಬೇಕು. ಬಿಕಾಸ್ ಸಿನಿಮಾ ಇಂಡಸ್ಟ್ರಿ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನೀವು ಡಿಸೈಡ್ ಮಾಡಿ ಅಂದರು. ಸೊ ಆ ಟೈಮಲ್ಲಿ ನಂಗೆ ತುಂಬ ಖುಷಿ ಆಯ್ತು. ಅಂದರೆ ಯಾವುದೇ ಒಂದು ಬೇರೆ ಯಾವ ಕಮರ್ಷಿಯಲ್ ಆ್ಯಂಗಲ್ ಇಲ್ಲದೆ ತುಂಬ ಹಾನೆಸ್ಟ್ ಆಗಿ ಬಂದಂಥ ಫೋನ್ ಕಾಲ್ ಅದು. ಸೊ ಅದಕ್ಕೆ ನಾನು ಅವಾಗ ಯಾರ್ಯಾರು ಸೀರಿಯಸ್ ಆಗಿ ಇಲ್ಲಿ ಸಾಧನೆ ಮಾಡಿದ್ದಾರೆ, ಮತ್ತೆ ತುಂಬಾ ಒಂದಷ್ಟು ಜನ ನಮ್ಮಲ್ಲಿ ಲೇಡಿ DOPs ಇರಲಿಲ್ಲ ಅಂತ ಎಲ್ಲ ಅನ್ಕೊಂಡಿದ್ದಾರೆ, ಬಟ್ ಇದ್ದಾರೆ. ಒಬ್ರು ಒಂದು ಹೆಣ್ಣು ಹುಡುಗಿ ಕ್ಯಾಮ್ರಾ ಆಪರೇಟ್ ಮಾಡ್ಬೋದು ಅಂತನೂ ಕೂಡ ಪ್ರೂವ್ ಮಾಡಿದವರು ಕನ್ನಡದಲ್ಲಿದ್ದಾರೆ. ಅಂಥವ್ರನ್ನ ನಾನು ರೆಫರ್ ಮಾಡಿದ್ದೆ, ಅವ್ರು ಅವಾರ್ಡ್ ಕೂಡ ಕೊಟ್ಟರು. ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಸೊ ಈ ಈವೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಅವಾಗಲೇ ಹೇಳಿದ್ರು, ದುಬೈಲಿ ಒಂದು ಇವೆಂಟ್ ಮಾಡ್ತಾ ಇದೀವಿ, ನೀವು ಜೊತೆಗಿರಿ ಅಂತ. CJ ರೈ ಸರ್ನೇ ನನಗೊಂದ್ಸರಿ ಕೇಳಿದ್ರು, ನೀವು ಫಿಲ್ಮ್ ಡೈರೆಕ್ಟರ್ ಜೊತೆಗೆ ಇಟ್ಕೊಂಡು ಮಾಡ್ತಾ ಇದ್ದೀರ ಅಂತ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದಂತ. ಆ್ಯಕ್ಚುಲಿ ನಾನು ಇವ್ರಗಳ ಜೊತೆ ಜರ್ನಿ ಮಾಡ್ತಾ ತುಂಬ ಕಲಿತಾ ಇದ್ದೀನಿ. ಬಿಕಾಸ್ ಈವೆಂಟ್ಸ್ ಅಗೇನ್ ಅದು ಒಂದು ಪಾರ್ಟ್ ಆಫ್ ಮೂವಿನೇ. ಮೂವಿ ಮಾಡಬೇಕಾದ್ರೆ ಈವೆಂಟ್ಸ್ ಬೇಕಾಗುತ್ತೆ. ಬಟ್ ನನಗೆ ಇಲ್ಲಿ ಒಂದು ಕ್ರಿಯೇಟಿವ್ ಹೆಡ್ ಅಂತ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಸೊ ಈ ಪೋಸ್ಟ್ಗೆ ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೋ ನಾನು ನ್ಯಾಯ ಒದಗಿಸ್ತಾ ಇದ್ದೀನಿ. ಸ್ವಾಮಿ ಸರ್, ಆಮೇಲೆ ಚಂದ್ರ ಸರ್, ಈ ಟೀಮು ತುಂಬ ಹಾನೆಸ್ಟ್ ಆಗಿ ಎಫರ್ಟ್ ಆಗ್ತಾ ಇದೆ. ಆಮೇಲೆ ಇವ್ರ ಇಂಟೆನ್ಷನ್ ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲೇ ಹೋದ್ರು ಇದ್ರ ಬಗ್ಗೆ ಹೇಳಿದ್ರು ತುಂಬ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಆಮೇಲೆ ಸಾರ್ ಹೇಳಿದಾಗೆ ಈ ಜಾಗ ಇದೆಯಲ್ಲ, ಮ್ಯೂಸಿಯಂ ಆಫ್ ಫ್ಯೂಚರ್ ಏನಿದೆ, ಇದರಲ್ಲಿ ಕೂಡ ಒಂದು ಆಡಿಟೋರಿಯಂ ಇದೆಯಾ, ಇದರಲ್ಲಿ ಇವೆಂಟ್ಸ್ ಮಾಡ್ಬೋದಾ ಅಂತಲೂ ನಾವು ದುಬೈಗೆ ಹೋದಾಗ ಎಷ್ಟೋ ಜನ ನಮ್ಗೆ ಕೇಳಿದ್ದಾರೆ. ಅಂದರೆ ದುಬೈ ಅಂದ ತಕ್ಷಣ ನೆನಪಾಗೋ ಒಂದು ತುಂಬ ಕಮ್ಮಿ ವಿಷಯಗಳಲ್ಲಿ ಇದು ಒಂದು. ಸೊ ಅಲ್ಲಿ ನಾವು ಇವೆಂಟ್ ಮಾಡ್ತಿರೋದು ತುಂಬ ಹೆಮ್ಮೆಯ ವಿಚಾರ. ಆಮೇಲೆ ನಾನು ಇದು ಒಂದು ರೆಗ್ಯುಲರ್ ಪ್ರೋಗ್ರಾಮ್ ಆಗಬಾರ್ದು, ಇದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ನಾವು ಇದರಲ್ಲಿ ಫಿಲ್ ಮಾಡಬೇಕು ಅಂತ ಹೊರಟಾಗ ನಮ್ಮ ಇಡೀ ಸಿನಿಮಾ ಇಂಡಸ್ಟ್ರಿ ಯಾರಿಗೆ ನಾವು ಇದನ್ನು ಅಪ್ರೋಚ್ ಮಾಡಿದಾಗ ಎಲ್ಲ ಪ್ರೀತಿಯಿಂದ ಬರ್ತಾ ಇದ್ದಾರೆ. ಮೇಘನಾ ಮೇಡಮು, ಅನುಷ್ ಅವರು,
ತೇಜು, ಹೀಗೆ ಸುಮಾರಷ್ಟು ಜನ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಒಂದ್ ಕಡೆ ಭಯ ಇದೆ, ಮೊದಲನೇ ಸರಿ ಈ ತರದ್ದು ಒಂದೇನೋ ಜವಾಬ್ದಾರಿ ತಗೊಂಡಿದ್ದೀನಿ ಅಂತ. ಹಾಗೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ದೀನಿ ಅನ್ನೋದು ಖುಷಿ ಇದೆ. ಸಾರ್ ಬಗ್ಗೆ ಹೇಳಲೇಬೇಕು, ಬಿಕಾಸ್ ನನಗೂ ತುಂಬಾ ಜನ ಮಲಯಾಳಿ ಫ್ರೆಂಡ್ಸ್ ಇದ್ದಾರೆ. ಬಟ್ ನಾನು ನೋಡಿದ ಅತ್ಯಂತ ಅದ್ಭುತವಾಗಿ ಕನ್ನಡ ಮಾತಾಡುವಂತ ಏಕೈಕ ಮಲಯಾಳಿ ಅಂದ್ರೆ ಸಾರೇ ಇರ್ಬೋದು. ಸೊ ಅದ್ರ ಬಗ್ಗೆ ಭಾರಿ ಹೆಮ್ಮೆ ಇದೆ, ನಾನು ತುಂಬಾ ಕಡೆ ಹೇಳಿದ್ದೀನಿ. ಆಮೇಲೆ ಅವರ ಒಂದು ಟೇಸ್ಟ್ ಮತ್ತೆ ಅವರು ಜೀವನ ಹೇಗೆ ಪ್ರೀತಿಸ್ತಾರೆ ಅದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಡೈಲಿ ನೋಡ್ತಾನೆ ಇರ್ತೀನಿ. ಸೊ ಖುಷಿಯಾಗುತ್ತೆ ಇವ್ರ ಜೊತೆ ಎಲ್ಲ ನಾನು ಇದ್ದು ಕೆಲಸ ಮಾಡ್ತಿರೋದು. ಆಮೇಲೆ ಎಂಟರ್ಟೈನ್ಮೆಂಟ್ ಅಂದ್ರೆ ಒಂದಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಹಾಡಿಸ್ತಾ ಇದ್ದೀವಿ, ಸಿಂಗಿಂಗ್ ಇರುತ್ತೆ, ಮತ್ತೆ ಒಂದಷ್ಟು ಕಾಮಿಡಿ ಸ್ಕಿಟ್ಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಮ್ಮ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಸೊ ಫೈನಲಿ ಇಲ್ಲಿ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಿರುವಂತ ಮೀಡಿಯಾ ಜರ್ನಲಿಸಮ್ ಅಸೋಸಿಯೇಷನ್ಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆಯೇ ಹರಿ ಸಂತೋಷ್ ಸರ್ ತುಂಬಾ ಧನ್ಯವಾದಗಳು. ಕೊನೆ ಪಾಯಿಂಟ್ ಅಂದ್ರೆ ಕ್ರಿಯೇಟಿವ್ಲಿ ನಾವು ಏನೇ ಇಲ್ಲಿ ಅಚೀವ್ ಮಾಡೋದು ಕೂಡ ಟೆಕ್ನಿಕಲಿ ಮತ್ತೆ ಪ್ಲಾನ್ ಎಲ್ಲ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಶ್ರೇಯಸ್ ಮೀಡಿಯಾ ಶ್ರೀನಿವಾಸ್ ಅವರು ನಮ್ಮ ಜೊತೆ ಡೇ ಒಂದಿಂದ ಇದ್ದಾರೆ. ಅವ್ರು ಬಂದ್ಮೇಲೆ ನನಗೆ ಇದ್ರದ್ದೊಂದು ಕ್ವಾಲಿಟಿ ಬಗ್ಗೆ ಒಂದು ಐಡಿಯಾ ಬಂತು. ಓಕೆ, ನಮ್ಮ ಇವೆಂಟು ಕೂಡ ಒಂದು ನ್ಯಾಷನಲ್ ಲೆವೆಲ್ಗೆ ತುಂಬಾ ಆರ್ಗನೈಸ್ಡ್ ಆಗಿರುತ್ತೆ ಅಂತ. ಸೊ ಅವರು ತುಂಬಾನೇ ಶ್ರಮ ಆಗ್ತಾ ಇದ್ದಾರೆ. ಸೊ ಅವ್ರಿಗೂ ಈ ಮೂಲಕ ನಾನು ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು. ನಮ್ಮ ಅವಾರ್ಡ್ ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ಸ್. ಸೊ ಇದನ್ನ ನಮ್ಮ ಆಗಲೇ ಹೇಳಿದಂಗೆ ನಮ್ಮ ಹೆಮ್ಮೆಯ ಕನ್ನಡಿಗ ರಾಯ್ ಸಿಜೆ ಅವರು ಮತ್ತೆ ನಮ್ಮ ಸ್ಟಾರ್ಸ್ ಆನ್ ದ ಡಯಸ್ ಇದ್ದಾರೆ. ಸೊ ಅವರೆಲ್ಲ ಸೇರಿ ಅದನ್ನ ಅನಾವರಣಗೊಳಿಸಬೇಕಾಗಿ ಕೇಳ್ಕೊಳ್ತೀನಿ. ಬನ್ನಿ ಸ್ಟಾರ್ಸ್ ಮಾಡಿ. ಲೇಡೀಸ್ ಫಸ್ಟ್ ಡಯಸ್ ಆಗಿದೆ. ಬನ್ನಿ ಸರ್, ನೀವು ತಗೊಳ್ಳಿ. ಅಲ್ಲ ನಾನು ಹಿಡ್ಕೊಂತೀನಿ, ಅನ್ವಿಲ್ ಮಾಡಿ. ಇದೀಗ ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ ಅನಾವರಣಗೊಳ್ತಾ ಇದೆ. ಅನ್ವೀಲಿಂಗ್ ಆಫ್ ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್. ಗ್ಲೋಬಲ್ ಮೀಡಿಯಾ ಐಕಾನ್ ಅವಾರ್ಡ್ಸ್ ಅನ್ನೋ ಒಂದು ವೇದಿಕೆನ ಮೊದಲನೇದಾಗಿ ನೀವು ಸೃಷ್ಟಿ ಮಾಡಿರೋದಕ್ಕೆ ನಿಮ್ಗೆ ಎಲ್ರಿಗೂ ಅಭಿನಂದನೆಗಳು. ಅಂದ್ರೆ ನಾನು ಒಂದು ನಟಿ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಮಾತಾಡೋಕ್ಕಾಗುತ್ತೆ. ಯಾಕಂದ್ರೆ ಪ್ರತಿ ಸತಿ ನಾವು ಒಂದು ಸಿನಿಮಾ ಮಾಡಿದಾಗ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಒಂದು ವ್ಯಾಲಿಡೇಷನ್ ಹುಡುಕ್ತಿರ್ತೀವಿ. ಸೊ ಅದಕ್ಕೆ ಅಂತ ಅವಾರ್ಡ್ ಸೆಕ್ಟರ್ಸ್ ಇದೆ, ಅದಕ್ಕೆ ಎಷ್ಟೋ ಜನ ಅವಾರ್ಡ್ಸ್ ಕೂಡ ಬಂದಿದೆ. ಬಟ್ ಕೆಲವು ಸತಿ ಅರ್ಹರಿರೋರ್ಗು ಅವಾರ್ಡ್ ಸಿಕ್ಕಿರಲ್ಲ. ಸೊ ಅದಕ್ಕೆ ನಮಗೆ ಹಲವಾರು ಪ್ಲಾಟ್ಫಾರ್ಮ್ಸ್ ಬೇಕಾಗತ್ತೆ. ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಒಂದು ಅವಾರ್ಡ್ ಕೊಟ್ಟು ಅವ್ರಿಗೆ ಒಂದು ರೀತಿ ಒಂದು ಬೆನ್ ತಟ್ಟಿ ನೀನು ಚೆನ್ನಾಗಿ ಮಾಡ್ತಿದ್ಯಾ ಕೆಲಸ, ಇನ್ನೂ ಚೆನ್ನಾಗಿ ಮಾಡಬಲ್ಲೆ ಅಂತ ಒಂದು ಏನಂತಾರೆ ಒಂದು ಎನ್ಕರೇಜ್ಮೆಂಟ್ ಕೊಡೋದಕ್ಕೆ. ಸೊ ಆ ರೀತಿ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಇವತ್ತು ನೀವು ಗ್ಲೋಬಲ್ ಮೀಡಿಯಾ ಐಕಾನ್ ಅವಾರ್ಡ್ಸ್ ಅಂತ ಏನು ಒಂದು ವೇದಿಕೆನ ಸೃಷ್ಟಿ ಮಾಡಿ ಎಲ್ಲ ಒಂದು ಕ್ಷೇತ್ರಗಳಿಂದ ಅಚೀವರ್ಸ್ನ ಆಯ್ಕೆ ಮಾಡಿ ಬಹಳ ಜವಾಬ್ದಾರಿಯಿಂದ ಆಯ್ಕೆ ಮಾಡಿರ್ತೀರ ಅನ್ನೋ ಒಂದು ನಂಬಿಕೆ ನಮ್ಗೆ ಏನಕ್ಕಿದೆ ಅಂದ್ರೆ ಬಿಕಾಸ್ ದಿಸ್ ಬಿಲಾಂಗ್ಸ್ ಟು ಅನ್ ಎಂಟೈರ್ ಟೀಮ್ ಆಫ್ ಜರ್ನಲಿಸ್ಟ್. ಯಾಕಂದ್ರೆ ಜರ್ನಲಿಸಮ್ ಅನ್ನೋದು ಒಂದು ಬಹಳ ಜವಾಬ್ದಾರಿಯಿಂದ ಮಾಡುವಂತ ಕೆಲಸ. ಸೊ ನಿಮ್ಮ ಈ ಒಂದು ಅಸೋಸಿಯೇಷನ್ ಬಹಳ ಜವಾಬ್ದಾರಿಯಿಂದ ವಿನ್ನರ್ಸ್ನ ಆಯ್ಕೆ ಮಾಡಿ ಈ ಕಾರ್ಯಕ್ರಮನ ನೀವು ಯಶಸ್ವಿಯಾಗಿ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನನಗೆ ಡೆಫಿನೆಟ್ಲಿ ಇದೆ. ಇನ್ನೊಂದು ಏನಂದ್ರೆ ಈ ಕಾರ್ಯಕ್ರಮಕ್ಕೆ ನೀವು ಇವೆಂಟ್ ಅಂತ ನೀವು ಏನು ಕರೆದು ಅದಕ್ಕೆ ಸಂತು ಅವ್ರನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಅವ್ರು 110% ತುಂಬಾ ಚೆನ್ನಾಗಿ ಇವೆಂಟ್ ಮಾಡ್ಕೊಡ್ತಾರೆ. ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ಅ ಸ್ಟೇಟ್ ಅವಾರ್ಡ್ ವಿನ್ನರ್. ಸೊ ಅವಾರ್ಡ್ ವಿನ್ನರ್ ಕೈಗೆ ನೀವು ಈ ಒಂದು ಕಾರ್ಯಕ್ರಮನ ಕೊಟ್ಟಿದ್ದೀರಾ. ಅಂಡ್ ಅವ್ರು ಬಹಳ ಒಳ್ಳೆ ನಿರ್ದೇಶಕರು ಅಂಡ್ ಅಫ್ಕೋರ್ಸ್ ಆಲ್ರೆಡಿ ಅನ್ ಅವಾರ್ಡ್ ವಿನ್ನರ್. ಸೊ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅಂಡ್ ಇವತ್ತು ನನಗೆ ಬಹಳ ಖುಷಿಯಾದಂತ ಒಂದು ಸರ್ಪ್ರೈಸ್ ಏನಂದ್ರೆ ಇವತ್ತು ರಾಯ್ ಸರ್ ನ ಮೀಟ್ ಮಾಡೋದಕ್ಕಿಂತ ಮುಂಚೆ ರಾಯ್ ಸರ್ ಬರ್ತಾ ಇದ್ದಾರೆ ಗೆಸ್ಟ್ ಆಗಿ ಅಂತ ನನಗೆ ಸಂತೋಷ್ ಹೇಳಿದ್ರು. ಅವರ ಇಂಟ್ರೊಡಕ್ಷನ್ ನನಗೆ ಹೇಗೆ ಕೊಟ್ಟರು ಅಂದ್ರೆ ಎಸ್ ಅಫ್ಕೋರ್ಸ್ ಹಿ ಇಸ್ ದ ಹೆಡ್ ಆಫ್ ಕಾನ್ಫಿಡೆಂಟ್ ಗ್ರೂಪ್, ಅದು ನಮ್ಗೆ ಎಲ್ರಿಗೂ ಗೊತ್ತಿರೋದು. ಬಟ್ ಇನ್ನೊಂದು ವಿಷಯ ಹೇಳಿದ್ರು ನನಗೆ ತುಂಬಾನೇ ಸಂತೋಷ ಆಯ್ತು. ಅದನ್ನ ಕೇಳಿದಾಗ ಓ ಹೌದಾ ಅಂತ ಒಂದ್ ರೀತಿ ಆಶ್ಚರ್ಯ ಆಯ್ತು. ಬಟ್ ಇವತ್ತು ನಾನು ಇಲ್ಲಿ ಕೂತು ಅವ್ರು ಮಾತಾಡೋದನ್ನ ಕೇಳಿದ್ನಲ್ಲ, ಅವ್ರಂದ್ರು ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅವ್ರು ಆಕ್ಚುಲಿ ಮಲಯಾಳಿ, ಅವರ ಮದರ್ ಟಂಗ್ ಮಲಯಾಳಂ, ಬಟ್ ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನಿಮ್ಗೆ ಒಂದ್ ರೀತಿ ಸರ್ಪ್ರೈಸ್ ಆಗತ್ತೆ ಅಂತಾನೆ ಹೇಳಿದ್ರು. ನೀವ್ ಹೇಳಿದಕ್ಕಿಂತ 10ರಷ್ಟು ಸರ್ಪ್ರೈಸ್ ಆಯ್ತು ನನಗೆ. ಆಕ್ಚುಲಿ ರಾಯ್ ಸರ್ ಮಾತಾಡಿದ ಮೇಲೆ
ನನಗೊಂದು ಸ್ವಲ್ಪ ಓಕೆ ನಾನು ಇದೇ ರೀತಿ ಮಾತಾಡ್ಬೇಕಾ, ನಾನು ಇದೇ ತರ ಪದಗಳು ಯೂಸ್ ಮಾಡ್ಬೇಕಂತ ನನಗೆ ಟೆನ್ಷನ್ ಸ್ಟಾರ್ಟ್ ಆಯ್ತು. ಸೊ ಕಾನ್ಫಿಡೆಂಟ್ ಗ್ರೂಪ್ ಹೆಡ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಸಪೋರ್ಟ್ ಇರುವಂಥದ್ದು ಇದು ಬಹಳ ಹೆಮ್ಮೆ ಆದಂಥ ಒಂದು ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್. ಆ್ಯಂಡ್ ವಿ ಹ್ಯಾವ್ ಅಮೇಝಿಂಗ್ ಆಕ್ಟ್ರೆಸಸ್ ಆ್ಯಂಡ್ ಒಳ್ಳೆ ಕಾಮಿಡಿಯನ್, ಸಪೋರ್ಟಿಂಗ್ ಆಕ್ಟರ್ಸ್, ಸಿಂಗರ್ಸ್, ಇನ್ನೂ ಬಹಳಷ್ಟು ಜನ ಇವತ್ತು ಬರಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಬಟ್ ಎಲ್ಲರೂ ದುಬೈಯಲ್ಲಿ ಸಿಗ್ತಾರೆ ಅಂತ ಒಂದು ಖುಷಿ ಇದೆ. ಸೊ ಇದೊಂದು ಒಳ್ಳೆ ಕಾರ್ಯಕ್ರಮ ಆಗಲಿ. ಈ ಕಾರ್ಯಕ್ರಮಕ್ಕೆ ಸ್ವಾಮಿ ಸರ್ ನನಗೆ ಬಂದು ಇನ್ವೈಟ್ ಮಾಡಿದಾಗ ಶ್ರೀಧರ್ ಸರ್ ಜೊತೆಗೆ ಆ್ಯಂಡ್ ಸಂತು ಅವರು ಬಂದಿದ್ರು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಕೇಳ್ಕೊಂಡಾಗ ಲೈಕ್ ಅಫ್ಕೋರ್ಸ್, ಯಾಕಂದರೆ ಒಂದು ಜರ್ನಲಿಸ್ಟ್ ಅಸೋಸಿಯೇಷನ್ ಅಂದಾಗ ಪ್ರತಿ ಸತಿ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಇಟ್ ಇಸ್ ನೆವರ್ ಬಿನ್ ಫ್ರಮ್ ನಿಮ್ಮ ಅಸೋಸಿಯೇಷನ್ ಇಂದ ನಾನು ಯಾವುದೇ ಕಾರ್ಯಕ್ರಮಕ್ಕೂ ಹೋಗಿರ್ಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಸ್ಟೇಟ್ ಇಂದ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ಅಂದಾಗ ಡೆಫಿನೆಟ್ಲಿ ಐ ವಿಲ್ ಬಿ ಅ ಪಾರ್ಟ್ ಆಫ್ ಇಟ್ ಅಂತ ನಾನು ಅವ್ರಿಗೊಂದು ಪ್ರಾಮಿಸ್ ಕೊಟ್ಟೆ. ಸೊ ಒಳ್ಳೇದಾಗ್ಲಿ, ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಾಗ್ಲಿ, ಇನ್ನೂ ಪ್ರತಿ ವರ್ಷ ಇದರ ಇನ್ಸ್ಟಾಲ್ಮೆಂಟ್ಸ್ ಬೆಳೀತಾ ಹೋಗ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಗೆಲ್ಲ ಗೊತ್ತಿದೆಯಲ್ವೋ, ನಮ್ಮ ಮೇಘ್ನಾ ಅವರು ತುಂಬಾ ಮಲಯಾಳಂ ಫಿಲಿಮ್ಸ್ ಮಾಡಿದ್ದಾರೆ. ಅವರು ಮಲಯಾಳಂ ತುಂಬಾ ಚೆನ್ನಾಗಿ ಮಾತಾಡ್ತಾರಂತೆ. ನಿಮ್ ಫಿಲಿಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೆ ನಾನು ನಿಮ್ಮೆಲ್ಲ ಫಿಲಿಮ್ಸ್ ನೋಡಿದ್ದೀನಿ, ಮಲಯಾಳಂನಲ್ಲೂ ನೋಡಿದ್ದೀನಿ, ಕನ್ನಡದಲ್ಲೂ ನೋಡಿದ್ದೀನಿ. ನೀವು ಯು ಆರ್ ಎನ್ ವರ್ಸಟೈಲ್ ಸೌತ್ ಇಂಡಿಯನ್ ಆಕ್ಟ್ರೆಸ್. ಸೊ ದಟ್ ನೀಡ್ಸ್ ಅ ರೌಂಡ್ ಆಫ್ ಅಪ್ಲಾಸ್. ಆಮೇಲೆ ನನ್ನ ಇಲ್ಲಿ ಇದನ್ನು ಕರೆದ ನಮ್ಮ ಪ್ರೆಸಿಡೆಂಟ್ ಅವರು ಚಂದ್ರಶೇಖರ್ ಅವ್ರಿಗೂ, ಮತ್ತೆ ಸ್ವಾಮಿ ಅವ್ರಿಗೂ, ಮತ್ತೆ ಪ್ರೆಸ್ ಕ್ಲಬ್ ಸೆಕ್ರೆಟರಿ ಶಿವಕುಮಾರ್ ಬೆಳ್ಳಿತಟ್ಟೆ ಅವ್ರಿಗೂ. ನೀವು ಬೆಳ್ಳಿತಟ್ಟೆ ಅಂದಾಗ ನಿಜವಾಗ್ಲೂ ಬೆಳ್ಳಿತಟ್ಟೆ ಅಂತಾರ ನಿಮ್ಮ ಫ್ಯಾಮಿಲಿ ಹೆಸರು? ನೀವೊಂಥರ ಬೆಳ್ಳಿತಟ್ಟೆ ತೆಗಿದ್ದೀರಾ. ಚಿನ್ನದ ತಟ್ಟೆ, ಡೈಮಂಡ್ ತಟ್ಟೆ ಮಾಡಕ್ ಆಗಲ್ವಲ್ಲ. ಸಿಜೆ ರಾಯ್ ಸರ್, ಮೇಘ್ನಾ ಮ್ಯಾಮ್, ಹರಿ ಸಂತು ಸರ್, ಮನ್ಸ ಅವರು ತುಂಬಾ ಚೆನ್ನಾಗಿದ್ದೀರಾ. ಇಲ್ಲಿ ತುಂಬಾ ಎಲ್ಲ ಗಣ್ಯರಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಸತತ 10 ವರ್ಷಗಳಿಂದ ಪತ್ರಿಕರ ಏಳಿಗೆಗಾಗಿ ಶ್ರಮ ವಹಿಸ್ಕೊಂಡೇ ಬಂದಿದೆ. ಇವಾಗ ಪ್ರಪ್ರಥಮ ಬಾರಿಗೆ ವಿದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿರುವಂತಹ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಒಂದು ಅವಾರ್ಡ್ ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ. ಸ್ಪೆಷಲಿ ದುಬೈನಲ್ಲಿ ಮ್ಯೂಸಿಯಂ ಆಫ್ ದ ಫ್ಯೂಚರ್, ಅದು ತುಂಬಾ ಡಿಮಾಂಡ್ ಇರುವಂತಹ ಒಂದು ಜಾಗ. ಅಡ್ವಾನ್ಸ್ ಆಗಿ ಟಿಕೆಟ್ ನ ಬುಕ್ ಮಾಡ್ಬೇಕಾದ್ರೆ ಹೋಗ್ಬೇಕಂದ್ರೂ ಕೂಡ. ಸೊ ಆ ತರ ಒಂದು ಹೈ ಎಂಡ್ ಪ್ಲೇಸ್ ನಲ್ಲಿ ಒಂದು ಬ್ಯೂಟಿಫುಲ್ ಅವಾರ್ಡ್ ಫಂಕ್ಷನ್ ಮಾಡ್ತಿರೋದು ತುಂಬಾ ಖುಷಿ ಇದೆ. ಯಾಕಂದ್ರೆ ಹಾಗೆ ಮೇಘನಾ ಮ್ಯಾಮ್ ಹೇಳ್ದಂಗೆ ಎಷ್ಟೋ ಜನಕ್ಕೆ ಅವಾರ್ಡ್ಸ್ಗಳು ಸಿಕ್ಕಿರಲ್ಲ. ಈಗ ನಾನು ಒಬ್ರು ನಟಿಯಾಗಿ ಹೇಳ್ಬೇಕು ಅಂತಂದಾಗ ಎಷ್ಟೋ ಜನ ಕಲಾವಿದರಿಗಿರ್ಬೋದು ಅಥವಾ ತುಂಬಾ ಸಾಧನೆ ಮಾಡಿರುವಂತವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಅನ್ನೋದು ತುಂಬಾ ಬೇಕಾಗಿರುತ್ತೆ. ಆ ಒಂದು ಒಳ್ಳೆ ಕೆಲಸನ ಈ ಒಂದು ಜರ್ನಲಿಸ್ಟ್ ಯೂನಿಯನ್ ಮಾಡ್ತಿರೋದು ತುಂಬಾ ಖುಷಿ ಇದೆ. ಯಾಕಂದ್ರೆ ಮಾಡೋ ಒಂದು ಕೆಲಸಗಳಿಗೆ ಒಬ್ರು ಬೆನ್ ತಟ್ಟಿ ಪ್ರೋತ್ಸಾಹ ನೀಡಿದಾಗ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ನಿಲ್ಬೋದು. ಆ ಒಂದು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ನನ್ನ ಒಬ್ರನ್ನ ಗುರುತಿಸಿ ಒಂದು ಸಾಧಕರ ಲಿಸ್ಟ್ ಅಲ್ಲಿ ಕರೆದು ಒಬ್ರು ಅತಿಥಿಯಾಗಿ ಅಲ್ಲಿವರೆಗೂ ಕರೀತಾ ಇರೋದಕ್ಕೆ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಅಂಡ್ ಈ ಒಂದು ಬ್ಯೂಟಿಫುಲ್ ಫಂಕ್ಷನ್ ನ ಅಷ್ಟು ವಿದೇಶದಲ್ಲಿ ಮಾಡ್ಬೇಕು ಅಂತ ಅಂದಾಗ ಎಷ್ಟು ಆರ್ಗನೈಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಟ್ರಾವೆಲ್ ಟಿಕೆಟ್ಸ್ ಬುಕ್ ಮಾಡ್ಬೇಕು, ಹೋಟೆಲ್ಸ್ ಬುಕ್ ಮಾಡ್ಬೇಕು, ಇಷ್ಟು ಜನನ ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಆರ್ಗನೈಸ್ ಮಾಡ್ತಿರೋದು ಅದೊಂದು ಸುಲಭದ ಮಾತಲ್ಲ. ವೆರಿ ಪ್ರೌಡ್ ಫಾರ್ ದಟ್. ಅಂಡ್ ಸಿಜೆ ರಾಯ್ ಸರ್, ಬೀಯಿಂಗ್ ಅ ಬಿಸ್ನೆಸ್ ಮ್ಯಾನ್, ನೀವು ಪ್ರತಿಯೊಬ್ಬ ಸಾಧಕರಿಗೂ ನೀವು ಅವತ್ತಿಂದ ನಾನು ನೋಡ್ಕೊಳ್ತಾ ಬರ್ತಾನೆ ಇದ್ದೀನಿ. ತುಂಬಾ ವರ್ಷಗಳಿಂದ ನೀವು ಪರಿಚಯ ನನಗೆ. ಅವತ್ತಿಂದನೂ ಎಲ್ರಿಗೂ ತುಂಬಾ ಎನ್ಕರೇಜ್ ಮಾಡ್ಕೊಳ್ತಾನೆ ಬಂದಿದ್ದೀರಾ. ಅದ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಆ ಒಲವು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇರ್ಬೋದು ಅಥವಾ ಪ್ರತಿಯೊಬ್ಬ ಸಾಧಕರ ಮೇಲಿರುವಂತದ್ದು ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಸಹಕಾರದಲ್ಲಿ ದುಬೈನಲ್ಲಿ ಒಂದು ಈವೆಂಟ್ ನಡೀತಾ ಇದೆ ಅಂತ ಇನ್ನೂ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಅಗೇನ್. ಅಂಡ್ ಬರ್ತಿರುವಂತ ಎಲ್ಲಾ ಸಾಧಕರಿಗೂ ಅಡ್ವಾನ್ಸ್ ಆಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ವೆರಿ ಗ್ಲಾಡ್ ಟು ಪಾರ್ಟ್ ಆಫ್ ದಿಸ್ ಈವೆಂಟ್ ಅಂತ ಹೇಳ್ಬೋದು. ಅಂಡ್ ಹರಿ ಸಂತು ಸರ್ ನಿರ್ದೇಶನದಲ್ಲಿ ಮೂಡ್ ಬರ್ತಿರೋದು ಇನ್ನೂ ಖುಷಿ ಇದೆ. ಯಾಕಂದ್ರೆ ಅವ್ರು ಆಲ್ರೆಡಿ ಪ್ರೂವ್ಡ್ ಸ್ಟಾರ್ ಡೈರೆಕ್ಟರ್. ಸೊ ಅವರ ಒಂದು ನಿರ್ದೇಶನದಲ್ಲಿ ಇದೊಂದು ಮೂಡ್ ಬರ್ತಾ ಇರೋದು ಖುಷಿ ಇದೆ. ಗುಡ್ ಈವ್ನಿಂಗ್ ಒನ್ಸ್ ಅಗೇನ್. ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಮೀಡಿಯಾ ಫ್ರೆಂಡ್ಸ್ಗೂ ಮತ್ತೆ ಎಸ್ಪೆಷಲಿ ಚೀಫ್ ಗೆಸ್ಟ್ ಥ್ಯಾಂಕ್ಸ್ ಹೇಳ್ತಾ, ಈ ಪ್ರೋಗ್ರಾಮ್ಗೆ ನನಗೆ ಹೇಗೆ ಅಸೋಸಿಯೇಷನ್ ಅಂದ್ರೆ ಸಂತು ಮತ್ತೆ ನಾನು ಒಂದು ಫ್ಯೂ ಇಯರ್ಸ್ ಇಂದ ನಾವು ಫ್ರೆಂಡ್ಸ್. ನಾನು ಇದೊಂದು ಆಕ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್ ಆಗಿದ್ರು ಕೂಡ ನಂದು ಇನ್ನೊಂದು ಪ್ರೊಫೆಷನ್ ಇದೆ. ಏನಂದ್ರೆ ನನ್ನ AI ಕಂಪನಿ ಇದೆ. ನಾನು ಸಿಂಗಾಪುರ್ ಮತ್ತೆ ದುಬೈ ರನ್ ಮಾಡ್ತೀನಿ ಅನ್ನೋ ವಿಷಯ ಸರ್ ಚೆನ್ನಾಗಿ ಗೊತ್ತಿತ್ತು. ಸೊ ಹೀಗೆ ನಾವು ಭೇಟಿ ಆದಾಗ ಹೇಳಿದ್ರು, ಸರ್ ಈ ತರ ಒಂದು ಈವೆಂಟ್ ಮಾಡ್ತಾ ಇದ್ವಿ,
ಒಂದು ಸಪೋರ್ಟ್ ಬೇಕು. ನಾನು ತುಂಬಾ ಖುಷಿ ಪಟ್ಟೆ. ಹಾಗೂ ಲಾಸ್ಟ್ 4 weeks ನಾನು ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅವ್ರು ಆಲ್ಮೋಸ್ಟ್ ನನ್ನ ಪ್ರಕಾರ 4 ಸಲ ದುಬೈಗೆ ಬಂದರು. ಈ ಈವೆಂಟ್ ನಾನು ತುಂಬಾ ಹೇಗೆ ಡಿಫ್ರೆಂಟ್ ಈವೆಂಟ್ ಅಂತ ಹೇಳ್ಬೇಕು ಅಂದ್ರೆ, ನೋಡಿ ದುಬೈ ಆಕ್ಚುಲಿ ಸುಮಾರು ಈವೆಂಟ್ಸ್ ನಡೀತಾ ಇದೆ. ಇವನ್ ಲಾಸ್ಟ್ ವೀಕ್ ಕೂಡ ಒಂದು ಈವೆಂಟ್ ನಡೆದಿತ್ತು. ಈ ಈವೆಂಟ್ ಹೇಗೆ ಡಿಫ್ರೆಂಟ್ ದನ್ ಅದರ್ ಈವೆಂಟ್ಸ್ ಅಂದ್ರೆ, ಸರ್ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದು ಟೀಮ್ ವರ್ಕ್ ಅಂತ, ಅಂದ್ರೆ ಕೊಲಾಬರೇಷನ್. ನೋಡಿ ನಾವು ಲಾಸ್ಟ್ ವೀಕ್ ಒಂದು ಈವೆಂಟ್ ನಡೀತು, ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ. ಬಟ್ ನೋಡಿ ಈ ಈವೆಂಟ್ಗೆ ನಾವು ದುಬೈ ಮೀಡಿಯಾನ ಇನ್ವೈಟ್ ಮಾಡಿದ್ದೀವಿ. ನಂಬರ್ 1 ದಟ್ ಮೇಕ್ಸ್ ಅ ಡಿಫರೆನ್ಸ್. ಆಲ್ರೆಡಿ ಲೊಕೇಶನ್ ಬಗ್ಗೆ ತುಂಬಾ ಜನ ಹೇಳ್ಬಿಟ್ಟಿದ್ದಾರೆ. ಈ ಲೊಕೇಶನ್ ಹೇಗೆ ಡಿಫ್ರೆಂಟ್, ಅದು ಹೇಗೆ ಹೈಲೈಟ್ ಆಗುತ್ತೆ ಅಂದ್ರೆ, ನಾನು ಅಲ್ಲಿ ಸುಮಾರು 7 ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ. ಅಂದ್ರೆ ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಈವೆಂಟ್ಸ್ ಮಾತ್ರ ಮ್ಯೂಸಿಯಂ ಆಫ್ ಫ್ಯೂಚರ್ ಅಲ್ಲಿ ಒಂದು ಜಾಗ ಸಿಗುತ್ತೆ. ಅದು ಹೇಗೆ ಇವ್ರು ಕ್ರ್ಯಾಕ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಸೊ ಅದು ಒಂದು 100% ಒಬ್ಬ ಕನ್ನಡಿಗನಾಗಿ ಗರ್ವ ಪಡುವಂತ ಒಂದು ವಿಷಯ. ಯಾಕಂದ್ರೆ ಕಲ್ಚರಲ್ ಈವೆಂಟ್, ಕನ್ನಡದ ಫಸ್ಟ್ ಕಲ್ಚರಲ್ ಈವೆಂಟ್ ನಡೀತಾ ಇದೆ ಅಂತಂದ್ರೆ, ಅದರಿಂದ ಟೆಕ್ನಾಲಜಿ ಈವೆಂಟ್, ಐ ಥಿಂಕ್ ಇದೊಂದು ಖಂಡಿತವಾಗ್ಲೂ ನಾವೆಲ್ಲರೂ ಖುಷಿ ಪಡ್ಬೇಕು. ಇದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇವ್ರ ಜೊತೆ ಶ್ರೇಯಸ್ ಮೀಡಿಯಾ ಶ್ರೀನಿವಾಸ, ನನ್ ಆಕ್ಚುಲಿ ಅವರು ಸುಮಾರು ದಿನ ಪಾಪ ನಿದ್ದೆನೂ ಮಾಡಿರ್ಲಿಲ್ಲ, ಅಷ್ಟು ಕಷ್ಟಪಟ್ಟು ಓಡಾಡ್ತಾ ಇದ್ರು. ಇನ್ನು 2 ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ನಾವು ಡಿಸ್ಕಸ್ ಮಾಡಿದಂಗೆ, ಒಂದು ಲೋಕಲ್ ಟ್ಯಾಲೆಂಟ್, ಇನ್ನೊಂದು ದುಬೈ ಇರುವಂತ ಒಂದು ಲೀಡರ್ಶಿಪ್ ಟೀಮ್. ನಾನು ಹೆಸರು ಹೇಳಲ್ಲ, ಬಟ್ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಟೆಲ್ ಯು, ತುಂಬಾ ಟಾಪ್ ಲೀಡರ್ಸ್ ನ ಮೀಟ್ ಮಾಡಿದ್ವಿ ನಾವು. ಟಾಪ್ ರಿಯಲ್ ಎಸ್ಟೇಟ್ ಅವ್ರು ಇರ್ಬೋದು, ಆಯಿಲ್ ಅಂಡ್ ಗ್ಯಾಸ್ ಇರ್ಬೋದು, ಅಲ್ಲಿರೋ ಫೈನಾನ್ಷಿಯಲ್ ಸೆಕ್ಟರ್ ಇರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು. ನಾನು ಅಲ್ಲೇ ಇರೋದ್ರಿಂದ ನಾನು ತುಂಬಾ ಕ್ಲೋಸ್ ಟು ಸಮ್ ಆಫ್ ದಿ ಪ್ರೆಸ್ಟೀಜಿಯಸ್ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿ. ಎಲ್ಲಾರ್ಗು ನಾವು ಇನ್ವೈಟ್ ಮಾಡಿದ್ವಿ. ಅದು ನಂಗೆ ತುಂಬಾ ಖುಷಿ ಆಯ್ತು. ಏನು ಅಂದ್ರೆ, ನಾವು ಜಸ್ಟ್ ಒಂದು ಕನ್ನಡ ಇಲ್ಲಿಂದ ಕರ್ಕೊಂಡೋಗಿ ಒಂದು ಈವೆಂಟ್ ಮಾಡೋದು ಅಷ್ಟೇ ಅಲ್ದಿರ, ಕೊಲಾಬರೇಷನ್. ಸರ್ ನೀವು ಒಂದು ರೈಟ್ ವರ್ಡ್, ಟೀಮ್ ಏನಾದ್ರು ಟೀಮ್ ಬಿಲ್ಡಿಂಗ್, ಕರೆಕ್ಟ್, ಟೀಮ್ ವರ್ಕ್ ಅಲ್ಲ, ಟೀಮ್ ಬಿಲ್ಡಿಂಗ್. ದಟ್ಸ್ ಅ ವೆರಿ ವೆರಿ ಗುಡ್ ವರ್ಡ್, ಕೊಲಾಬರೇಷನ್, ಟೀಮ್ ಬಿಲ್ಡಿಂಗ್ ಅಲ್ವಾ. 3ನೇ ಪಾಯಿಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನು ಅಂದ್ರೆ, Dubai and Abu Dhabi is a place for a lot of Hollywood films, for a lot of Malayalam films, a lot of Tamil films, a lot of Hindi films. ನಾವು ಜಾಸ್ತಿ ಆಕ್ಚುಲಿ ಮಾಡಿಲ್ಲ. ಸೊ ಅದರಿಂದ ನಾನು ಸಂತು ಮತ್ತು ಶ್ರೀನಿವಾಸ ನಾವೆಲ್ಲ ಅಬುಧಾಬಿ ವಿಸಿಟ್ ಮಾಡಿದ್ದೀವಿ. ಒಂದಷ್ಟು ಜನನ ಇನ್ವೈಟ್ ಮಾಡಿದ್ದೀವಿ. ಏನಂದ್ರೆ ವಿ ವಾಂಟ್ ಟು ಕೊಲಾಬರೇಟ್ ಮೋರ್. ಅಂದ್ರೆ ನಮ್ಮ ಕನ್ನಡ ಸಿನಿಮಾಗೆ ಒಂದು ರೆಕಗ್ನಿಷನ್ ಸಿಗ್ಬೇಕಲ್ಲಿ. ಇನ್ ಟರ್ಮ್ಸ್ ಆಫ್ ಸಬ್ಸಿಡಿ ಇರ್ಬೋದು, ಇನ್ ಟರ್ಮ್ಸ್ ಆಫ್ ರೆಕಗ್ನಿಷನ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಅಪ್ರಿಸಿಯೇಷನ್ ಇರ್ಬೋದು, ಸಪೋರ್ಟ್ ಇರ್ಬೋದು ಅಲ್ವಾ. ಸೊ ಈ ಈವೆಂಟ್ ಇಷ್ಟು ವಿಷಯನ ನರ್ಚರ್ ಮಾಡುತ್ತೆ, ಅದು ನಂಗೆ ತುಂಬಾನೇ ಖುಷಿ. ಇಟ್ಸ್ ಕಲ್ಚರಲ್ ಕೊಲಾಬರೇಷನ್, ಇಟ್ಸ್ ಅನ್ ರೆಕಗ್ನಿಷನ್ ಆಫ್ ಏನಂತಾರೆ ಟ್ಯಾಲೆಂಟ್. ಅಂಡ್ ದೆನ್ ಅಲ್ಲಿರೋ ಲೋಕಲ್ ಗವರ್ಮೆಂಟ್ ಏಜೆನ್ಸಿ ಅಲ್ವಾ, ಖಂಡಿತವಾಗಿ ಈವೆಂಟ್ ಆದ್ಮೇಲೆ ಕನ್ನಡ ಸಿನಿಮಾನ ರೆಡ್ ಕಾರ್ಪೆಟ್ ಆಗಿ ಇನ್ವೈಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ ಒಂದು ಭರವಸೆ ನನಗಿದೆ. ಅಂಡ್ ದೆನ್ ನಾನು ಸರ್ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಸರ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ದಿಸ್ ಈವೆಂಟ್. ಯಾಕಂದ್ರೆ ಅದೊಂದು ಬ್ಯಾಕ್ ಬೋನ್ ಇಲ್ಲ ಅಂದ್ರೆ ಮೋಸ್ಟ್ಲಿ ಎನಿ ಐಡಿಯಾ ಐ ಕಾಂಟ್ ಎಕ್ಸಿಕ್ಯೂಟ್ ಇಟ್. ಸೊ ಅದು ಹೇಳ್ತಾ ಸರ್ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಸ್ವಾಮಿ ಸರ್ ಅಂಡ್ ಟೀಮ್ ಗೊತ್ತಿಲ್ಲ, ಬಟ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಈವೆಂಟ್ ಸರ್. ಆಲ್ರೆಡಿ ಈವೆಂಟ್ ನಡೆದವರೆ ನನ್ಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಸರ್ ಏನ್ ಸರ್ ಇದು ಈವೆಂಟ್ ಆಲ್ರೆಡಿ ಸೌಂಡ್ ಮಾಡ್ತಾ ಇದ್ದಾರೆ ಅಂತ. ನಾನು ಲಾಸ್ಟ್ ವೀಕ್ 2 ಈವೆಂಟ್ಸ್ ನಡೀತು. ದೇ ಆರ್ ವೆರಿ ಪ್ರೌಡ್. ಹೇಗೆ ನೀವು ಈ ತರ ಒಂದು ಏನಂತಾರೆ, ಇಟ್ ಹಸ್ ಬೀನ್ ದ ಟಾಕ್ ಆಫ್ ದ ಟೌನ್. ಇದು ರಮದಾನ್ ಸೀಸನ್, ನಿಮ್ಗೆ ಗೊತ್ತಿಲ್ಲ ನಾವು ಎಂತೆಂಥವ್ರನ್ನೆಲ್ಲ ಮೀಟ್ ಮಾಡಿದೀವಿ ಅಂತ. ಸೊ ವಿ ಹ್ಯಾವ್ ಮೆಟ್ ಲಾಟ್ ಆಫ್ ಪೀಪಲ್. ಅವರೆಲ್ಲರೂ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಶ್ಯೂರ್ ಈವೆಂಟ್ ಆದ್ಮೇಲೆ ನಾವು ಇನ್ನೊಂದ್ಸಲ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸಮ್ಮರಿ ಕೊಡೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಈವೆಂಟ್ ಮಾಡ್ತಿದ್ವಿ ಅಂದ್ರೆ ತಮಾಷೆ ವಿಷಯ ಅಲ್ಲ. ಅದೇ ರೀತಿ ಶ್ರೇಯಸ್ ಮೀಡಿಯಾ ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಂಬಿ ಈ ಈವೆಂಟ್ ನನ್ನ ಜವಾಬ್ದಾರಿ ನಂಬಿದ್ದೀವಿ. ಸೊ ಖಂಡಿತ ನಿಮ್ಮ ನಂಬಿಕೆ ಉಳಿಸ್ಕೊಂತೀವಿ. ಅದೇ ರೀತಿ ಮ್ಯೂಸಿಯಂ ಆಫ್ ದಿ ಫ್ಯೂಚರ್, ಸೊ ಅದ್ರ ಬಗ್ಗೆ ನಾನು ಕೇಳಿದ್ದೆ. ಸೊ ಆ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡೋದು ಅಂದ್ರೆ ಸೊ ನಮಗೆ ಬಹಳ ಖುಷಿ ಇದೆ ಸರ್. ಸೊ ಈ ನಂಬಿಕೆ ಖಂಡಿತ ಉಳಿಸ್ಕೊತೀವಿ, ಗೆಲ್ಗೆ ಮಾಡೇ ಮಾಡ್ತೀವಿ. ಸೊ ಕಾಮಿಡಿ ಕಿಲಾಡಿಗಳು, ಗಿಚ್ಚಿಗಳಿಗೆ, ಅದೇ ರೀತಿ ಮಜಾ ಬರುತ್ತಾ ತಂಡದವರು ಪರ್ಫಾರ್ಮ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಕಂಗ್ರ್ಯಾಚುಲೇಷನ್ಸ್.
ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವೆರಿ ಬಿಗ್ ಟಾಸ್ಕ್. ದುಬೈಗೆ ಹೋಗೋದು ಅಂದ್ರೆ ತುಂಬಾ ಜನಕ್ಕೆ ಕನಸು. ಸೊ ಆಲ್ರೆಡಿ ಎಲ್ಲ ಮ್ಯಾಟರ್ ಎಲ್ಲರೂ ಕವರ್ ಮಾಡ್ಬಿಟ್ಟಿದ್ದಾರೆ, ಅದನ್ನ ಮತ್ತೆ ಮತ್ತೆ ಹೇಳೋದೇನಿಲ್ಲ. ಬಟ್ ಪ್ರತಿಯೊಂದು ಇವೆಂಟ್ ಅಲ್ಲೂ ಪ್ರತಿಯೊಂದು ಪಿಲ್ಲರ್ಸ್ ಆಗಿ ನಿಂತಿರೋ ನಮ್ಮ ಎಲ್ಲಾ ಸ್ಟೇಜ್ ಮೇಲೆ ಯಾರ್ಯಾರೆಲ್ಲ ಇದ್ದಾರೆ ಅವ್ರೆಲ್ಲರೂ ಒಂದ್ಸರಿ ಜೋರಾದ ಚಪ್ಪಾಳೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ಅಂತ ಹೇಳ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಬಿಗ್ಗೆಸ್ಟ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಅಚೀವ್ಮೆಂಟ್ ಮಾಡಿರೋದಾಗಿರ್ಬೋದು, ಇವರೆಲ್ಲರೂ ಬಂದು ಈ ಇವೆಂಟ್ಗೆ ಸಪೋರ್ಟ್ ಮಾಡೋದು ಇಸ್ ಅ ಬಿಗ್ಗೆಸ್ಟ್ ಥಿಂಗ್. ಅಂಡ್ ಇವೆಂಟ್ ತುಂಬಾ ಅಚ್ಚುಕಟ್ಟಾಗಿ ನಡೆಯುತ್ತೆ ಅನ್ನೋದಕ್ಕೆ ಇದೇ ಫಸ್ಟ್ ಪ್ರೂಫ್. ಅಂಡ್ ಫಸ್ಟ್ ಆಫ್ ಆಲ್ ಮ್ಯೂಸಿಯಂ ಆಫ್ ಫ್ಯೂಚರ್ ಅನ್ನೋದು ಅಲ್ಲಿ ಅದೇ ಹೇಳಿದಂಗೆ ಪ್ರೀ ಬುಕಿಂಗ್ ಮಾಡ್ಕೊಂಡೇ ಹೋಗ್ಬೇಕು ಅಲ್ಲಿಗೆ. ಅಂತದ್ರಲ್ಲಿ ಅಲ್ಲಿ ನಮ್ಗೆ ಸ್ಟೇಜ್ ಸಿಗೋದು ಆ ಇವೆಂಟ್ ಆರ್ಗನೈಸೇಷನ್ ಇಷ್ಟು ಅದ್ಭುತವಾಗಿ ನಡೀತಾ ಇದೆ ಅಂತಂದ್ರೆ, ಸೊ ಆರ್ಗನೈಸೇಷನ್ ಟೀಮ್ಗೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಅಂಡ್ ನಾನು ಅಲ್ಲಿ ಹೋಸ್ಟ್ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಅದಕ್ಕೋಸ್ಕರ ನಾವು ಶ್ರೇಯಸ್ ಮೀಡಿಯಾ ಶ್ರೀನಿವಾಸ್ ಅವ್ರಿಗೆ ಬಿಗ್ಗೆಸ್ಟ್ ಥ್ಯಾಂಕ್ಸ್ ನನ್ನ ಆನ್ ಬೋರ್ಡ್ ತಗೊಂಡೋದಕ್ಕೆ. ಅಂಡ್ ಎಸ್ಪೆಷಲಿ ಫಸ್ಟ್ ಆಫ್ ಆಲ್ ನಮ್ಮ ಸಿ.ಜೆ. ರಾಯ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಮುಂದೆ ಓಕೆ ಆಗಲ್ಲ. ಯಾಕಂದ್ರೆ ಅವರು ಮಲಯಾಳಂ ಅವ್ರು ಆಗಿದ್ರು. ಫಸ್ಟ್ ಟೈಮ್ ನಾವು ಒಂದು ವೆಡ್ಡಿಂಗ್ ಇವೆಂಟ್ ಅಲ್ಲಿ ಮೀಟ್ ಆಗಿದ್ವಿ. ಸೊ ಅವತ್ತು ನಾನು ಮೀಟ್ ಆದೆ. ಸೊ ಸಿ.ಜೆ. ರಾವ್ ಅಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ಅವರು, ಅವ್ರಿಗೆ ಪಕ್ಕ ಅವರು ಅಷ್ಟೊಂದು ಮಾತಾಡೋದಿಲ್ಲ. ಬಟ್ ಯಾರೇ ಹೋಗಿ ಮಾತಾಡಿದ್ರು, ಒಂದ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಖಂಡಿತವಾಗ್ಲೂ ಫಸ್ಟ್ ಪರ್ಸನ್ ಮುಂದೆ ಬರೋದು ನಮ್ಮ ಸರ್. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್. ನಿಮ್ಮಂತವ್ರೆ ನಮ್ಗೆ ಇನ್ಸ್ಪಿರೇಷನ್ಸ್ ಫ್ಯೂಚರ್ ಅಲ್ಲಿ ನಿಮ್ ತರ ಅಚೀವ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವರೇ ಒಂದು ದೊಡ್ಡ ಐಕಾನ್ ಆಗಿ ಒನ್ ಆಫ್ ದ ಬಿಗ್ಗೆಸ್ಟ್ ಪಿಲ್ಲರ್ ಆಗಿ ನಿಂತಿದ್ದಾರೆ. ಅಂಡ್ ವೆರಿ ಬ್ಯೂಟಿಫುಲ್ ಆಕ್ಟ್ರೆಸ್ ಇದ್ದಾರೆ, ಮೇಘನಾ ರಾಜ್ ಅವರು ಇದ್ದಾರೆ. ನಮ್ಮ ಮೇಲೆ ನೋಡಿ, ಲುಕ್ ಎಟ್ ಹರ್, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ. ಅಂಡ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂಡ್ ಎವ್ರಿಬಡಿ ಆನ್ ತೇಜ ಅವರು, ನಮ್ಮ ಹರೀಶ್ ಅವರು, ಎಲ್ಲರೂ ಆಲ್ ಆಫ್ ದೆಮ್. ಸೊ ತುಂಬಾ ಖುಷಿ ಆಗ್ತದೆ. ಇನ್ನು ತುಂಬಾ ಜನ ಬಂದಿಲ್ಲ ಇವತ್ತು ಬೇರೆ ಕಾರಣಗಳಿಂದ. ಸೊ ಅವತ್ತೆಲ್ಲರೂ ದುಬೈ ಇವೆಂಟ್ ಅಲ್ಲಿ ನೋಡ್ತೀವಿ. ಸೊ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀಲಿ. ಅಂಡ್ ಇನ್ನೊಂದು ಲಾಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಮೀಡಿಯಾ ಅನ್ನೋದು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಸೊ ನಮ್ಗೆಲ್ಲರಿಗೂ ಗೊತ್ತು ತುಂಬಾ ಸ್ಟ್ರಾಂಗ್ ಅಂತ ಅಂದ್ಬಿಟ್ಟು. ಇದು ತುಂಬಾ ಚಿಕ್ಕ ಇವೆಂಟ್ ಇಂದ ಶುರು ಆಯ್ತು, ಬಟ್ ಇವತ್ತು ನೋಡಿ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದನ್ನ ಎಲ್ಲರೂ ನಿಂತಿದ್ದಾರೆ ಅಂತಂದ್ರೆ ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಪ್ರಾರಂಭ ಆಗ್ತದೆ. ಸೊ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ. ಶಿವಾನಂದ್ ಅವರು ಫಸ್ಟ್ ಇನ್ವೈಟ್ ಮಾಡಿದಾಗ ಯಾರಿದ್ದಾರೆ ಏನು ಅಂತ ಫಸ್ಟ್ ಗೊತ್ತಿರಲಿಲ್ಲ. ಆಮೇಲೆ ಪ್ರೆಸ್ ಮೀಡಿಯಾ ಅಂದ ತಕ್ಷಣ ಈಗ ಮೊನ್ನೆ ಲಾಸ್ಟ್ ವೀಕ್ ಅಷ್ಟೇ ಅಲ್ಲಿ ಅವರ ಒಂದು ಕಾರ್ಯಕ್ರಮ ಕೊಟ್ಟಿದೆ ಅಸೋಸಿಯೇಷನ್ ಅಲ್ಲಿ. ಸೊ ಅವರು ಕೂಡ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಶುರು ಮಾಡಿದೆ. ಎವ್ರಿ ಫ್ರೈಡೆ ಕಾರ್ಯಕ್ರಮ ಮಾಡ್ತಾರೆ, ಸಂಗೀತ ಕಾರ್ಯಕ್ರಮ. ಅದೊಂದು ಖುಷಿ ವಿಚಾರ. ಮತ್ತೆ ಮತ್ತೊಂದು ನಮ್ಮ ಸಂಜು ಸರ್ ಅವರ ಡಾರ್ಲಿಂಗ್ ಮೂವಿಗೆ ನಾನು ಬಿಸಿಯೊಳಗೆ ಬಚ್ಚಿರುವೆ ಸಾಂಗ್ ಆಗಿದೆ. ಸೊ ಆಗ್ಲೇ ಅವರು ಯಾರು ಸಿಂಗರ್ಸ್ ಅಂದ್ರೆ ಅಷ್ಟು ಪ್ರಾಮಿನೆನ್ಸ್ಗೆ ಮುಂದಕ್ಕೆ ತರಲಿಲ್ಲ. ಅದು ನನ್ನ ಫಸ್ಟ್ ಜರ್ನಿ. ನಾನು ಆಲ್ಮೋಸ್ಟ್ 10 years ಮೇಲೆ ಆಯ್ತು. ಆಗ್ಲೇ ನನ್ನ ಇಂಟರ್ವ್ಯೂನಲ್ಲಿ ಎಲ್ಲದಕ್ಕೂ ಕರೆಸ್ತಾ ಇದ್ರು. ಸೊ ಹಲವಾರು ವರ್ಷಗಳ ಮೇಲೆ ಅವ್ರನ್ನ ಮೀಟ್ ಮಾಡ್ತಾ ಇರೋದು. ಸೊ ಅವ್ರು ಇದಾರೆ ಅಂದ ತಕ್ಷಣ ನನಗೆ ಇನ್ನೂ ಖುಷಿ ಆಯ್ತು. ಖಂಡಿತ ಬರ್ತೀನಿ ಅಂತ ಒಪ್ಕೊಂಡೆ. ಮತ್ತೆ ಶ್ರೇಯಸ್ ಮೀಡಿಯಾ ಅವರು ಇನ್ವಾಲ್ವ್ ಆಗಿದ್ದಾರೆ. ಸೊ ಅಲ್ಲಿ ಇದಕ್ಕೆ ಮುಂಚೆ ನಾನು ಮತ್ತೆ ಚಿನ್ಮಯ ಹಲವಾರು ಕಾರ್ಯಕ್ರಮಗಳನ್ನ ದುಬೈನಲ್ಲಿ ಕೊಟ್ಟಿದೀವಿ. ಬಟ್ ಇದು ನಮ್ಗೆ ಸ್ಪೆಷಲ್, ಯಾಕಂದ್ರೆ ಇದೊಂದು ಅವಾರ್ಡ್ ಫಂಕ್ಷನ್ ಆಗಿರೋದ್ರಿಂದ ಅಲ್ಲಿನ ಜನಕ್ಕೆ ಹೇಗೆ ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು, ಯಾವ ಸಾಂಗ್ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ನಾವು ಮತ್ತೆ ಡಿಸ್ಕಸ್ ಮಾಡಬೇಕು. ಸೊ ತುಂಬಾ ಕಾರಣದಿಂದ ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ನಮ್ಮ ಮೆಸೇಜ್ ಸೇರಿದ್ದಕ್ಕೆ. And hello to all the dignitaries in the dais. Global Media Icon Awards ದುಬೈ ನಡೀತಾ ಇದೆ. ಅಂಡ್ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ. ಕನ್ನಡದ ಒಂದು ಹಬ್ಬ ದುಬೈಲಿ ಮತ್ತೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ನಿಮ್ಮೆಲ್ಲ ಗುಡ್ ವಿಶಸ್ ಬೇಕು, ಬ್ಲೆಸ್ಸಿಂಗ್ಸ್ ಬೇಕು. ಈ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗಲಿ ಅಂತ ನಾನು ಹೇಳ್ಕೊತೇನೆ ಅಷ್ಟೇ. ಥ್ಯಾಂಕ್ ಯು. ಮೀಡಿಯಾ ಜರ್ನಲಿಸ್ಟ್ ವತಿಯಿಂದ ಇದೇನು ಸಂಭ್ರಮ ನಡೆಸ್ತಾ ಇದ್ದಾರೆ, ಹಾಗೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಏನು ಕೊಡ್ತಾ ಇದ್ದಾರೆ. ಸೊ ಇದು ನಿಜವಾಗ್ಲೂ ಹೆಮ್ಮೆ ವಿಚಾರ. ಹಾಗೆ ದುಬೈಯಲ್ಲಿ ಅಂತ ಒಂದು ದೊಡ್ಡ ಸಂಭ್ರಮ, ಅದು ನಮ್ಮ ಕನ್ನಡಿಗರಿಗೆ. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂತ ಅಂದ್ರೆ, ಬರೀ ಹಲವಾರು ಅಂದ್ರೆ ತುಂಬಾ ಕ್ಷೇತ್ರದ ತುಂಬಾ ದೊಡ್ಡ ಸಾಧಕರನ್ನ ಗುರುತಿಸೋದು ಅಷ್ಟೇ ಅಲ್ಲದೆ ನಮ್ಮಂತ ಕಿರಿಯ ಕಲಾವಿದರನ್ನು ಕೂಡ ಗುರುತಿಸಿ ಕರೀತಾ ಇರೋದು ನನಗೆ ನಿಜವಾಗ್ಲೂ ಖುಷಿ ವಿಚಾರ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಅಂಡ್ ಥ್ಯಾಂಕ್ ಯು. ದೊಡ್ಡವರೆಲ್ಲ ನಮ್ಮ ಮುಂದೆ ಇದ್ದಾಗ ಥ್ಯಾಂಕ್ ಯು ಹೇಳಕ್ಕಿಂತ ಜಾಸ್ತಿ ಏನ್ ಹೇಳಕ್ಕಾಗುತ್ತೆ. ದಿಸ್ ಇಸ್ ಅಂಬಿಷಿಯಸ್ ಪ್ರಾಜೆಕ್ಟ್. ಒಂದು ಕನ್ನಡ ಜರ್ನಲಿಸ್ಟ್ ಯೂನಿಯನ್
ಕರ್ನಾಟಕ ಬಿಟ್ಟು ಆಚೆ ಒಂದು ಇವೆಂಟ್ ಪ್ಲಾನ್ ಮಾಡೋದು ಎಷ್ಟು ದೊಡ್ಡ ವಿಷಯ ಅಂತ ತಾವೆಲ್ಲರೂ ಗೊತ್ತಿರೋ ವಿಷಯನೇ. ಆದ್ರೆ ನಿಮ್ಮೆಲ್ಲರ ಸಪೋರ್ಟ್, ಎಲ್ಲರ ಪಾರ್ಟಿಸಿಪೇಷನ್, ಈ ಸ್ಟೆಪ್ ತಗೊಳ್ಳಕ್ ಒಂದಷ್ಟು ನಮಗೆ ಕಾನ್ಫಿಡೆನ್ಸ್ ಕೊಟ್ಟು, ಆ ಕಾನ್ಫಿಡೆನ್ಸ್ ಇಂದ ಕಾನ್ಫಿಡೆಂಟ್ ಗ್ರೂಪ್ ಇಂದ ದುಬೈ ತನಕ ಹೋಗ್ತಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಇರ್ಲಿ ನಮ್ಮ ಜೊತೆ. ಅಂಡ್ ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಬೀಯಿಂಗ್ ಹಿಯರ್ ಅಂಡ್ ಸಪೋರ್ಟಿಂಗ್ ಅಸ್. ಅಂಡ್ ಲೆಟ್ಸ್ ಆಲ್ ಗ್ರೋ ಟುಗೆದರ್ ಅಂಡ್ ಟೇಕ್ ಕರ್ನಾಟಕ ಅಂಡ್ ನಮ್ಮ ಕನ್ನಡನ ಮುಂದೆ ಎಲ್ಲಾ ದೇಶಗಳಲ್ಲೂ ಇದೇ ತರ ಇವೆಂಟ್ಸ್ ಮಾಡ್ತಾ ನಮ್ಮ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ನ ಮುಂದುವರಿಸ್ತಾ ಹೋಗ್ಬೇಕು ಅಂತ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ತುಂಬಾ 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 ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.